ಬರ್ಬೇಕಾದ್ರೆ ನಾವು ಒಂದೇ ಮನೆಯವ್ರ ತರ ನಾವು ಬರ್ತೀವಿ, ಹೋಗ್ಬೇಕಾದ್ರೆ ಒಂದೇ ಮನೆಯವ್ರ ತರ ನಾವು ಹೋಗ್ತೀವಿ, ಹೋದ್ಮೇಲೆ ನಮ್ಮ ಮನೆಗೆ ನಾವು ಹೋಗ್ತೀವ್ರಿ ಸರ್. ಅಂದ್ರೆ ರಕ್ತ ಸಂಬಂಧನೇ ಇಲ್ಲ ತ್ಯಾಗಿನ್ ನೋಡ್ಬೇಕಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಭೋಗಿನ್ ನೋಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ, ಯೋಗಿನ್ ನೋಡ್ಬೇಕಾದ್ರೆ ಜ್ಞಾನ ಅಭಿನವ್ ಅರ್ಜುನ್ ಅವರು, ರೋಗಿನ್ ನೋಡ್ಬೇಕಾದ್ರೆ ಡಾಕ್ಟರ್ ಶರ್ಮಾ, ಊರ್ ನೋಡ್ಬೇಕಾದ್ರೆ ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ನಿಮ್ಮೆಲ್ಲರಿಗೆ ವಂದನೆ. ಯಾರಿಗಾದರೂ ಏನೋ ಒಂದು ಎದೆನೋವು ಬಂತು ಅಥವಾ ಏನಾದರೂ ಬೀಳ್ತಾರೆ, ಎಮರ್ಜೆನ್ಸಿ ಕಂಡೀಷನ್ಸ್ ಬಂದು, ಎಮರ್ಜೆನ್ಸಿ ಯಾವುದೇ ಒಂದು ಅವಾಗ ಅವರಿಗೂ ಕೂಡ ಒಂದು ತುರ್ತು ಸೇವೆ ಲಭ್ಯ ಆಗಬೇಕು ಅಂತ ಹೇಳಿಬಿಟ್ಟು ಅದು ಒಂದು ಟೀಮು ನಮ್ಮಲ್ಲಿದೆ. ಇದಲ್ಲದೆ ನಾವು ಸರ್ಕಾರಿ ಆಸ್ಪತ್ರೆ ಒಟ್ಟಿಗೆ ನಿರಂತರ ಸಂಪರ್ಕದಲ್ಲಿರ್ತೇವೆ. ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಹೆಲ್ಪ್ ಮಾಡ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗಳು, KS ಹಾಸ್ಪಿಟ್ಲು, GSR ಹಾಸ್ಪಿಟ್ಲು ಇತ್ಯಾದಿ, ಮತ್ತು ಆಮೇಲೆ ಎಲ್ಲ ವೈದ್ಯರು, ನಮ್ಮ ಕೊಪ್ಪಳದ ಎಲ್ಲ ವೈದ್ಯರು ಇಲ್ಲಿ ಸೇವೆಗಾಗಿ ಅವರು ಬರ್ತಿರ್ತಾರೆ. ಈ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಸ್ವಚ್ಛತಾ ಅಭಿಯಾನ ಅಂತಂದು ಅವ್ರೊಂದು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದು ಮಾಡೋಕ್ಕೂ ಮುಂಚೆ ನಮ್ಮ ಸ್ವಾಮೀಜಿಯವರು ಅದನ್ನಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಸರ್, ಶಿಕ್ಷಣಕ್ಕೆ ಮೊದಲು ಬೇಕಾಗಿರೋಂಥ ಹೇಳೋದು ನಾವು ಅಂದ್ಕೊಳ್ಳೋದು ಅಂತಂದ್ರೆ ಸರ್, ಜಾಗೃತೆ, ಅರಿವು ಅಥವಾ ಅವೇರ್ನೆಸ್. ಆ ಅವೇರ್ನೆಸ್ಸನ್ನು ಅವ್ರು ಕ್ರಿಯೇಟ್ ಮಾಡಿದ್ರು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ರಿ? ನಾವು ಬ್ಯಾಂಗ್ಳೂರಿಂದ ಬರ್ತಾ ಇರೋದು. ಬ್ಯಾಂಗ್ಳೂರಿಂದ ಜಾತ್ರೆ ನೋಡಕ್ ಬಂದಿರಿ? ಹೌದ್ರಿ. ಏನ್ ನಿಮ್ದು ಈ ಕಡೆ ಯಾರ ಬೀಗ್ರದವ್ರನ್ನ ಏನ್ ನೋಡಕ ಬಂದಿರ? ಹಾ ರೀ, ಇವ್ರದ್ದು ತವ್ರ ಮನೆ ಇಲ್ಲೇ ಇರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ದು. ಇದೆಲ್ಲ ನೋಡ್ಬಿಟ್ಟು ಸಂಭ್ರಮ ನೋಡಿ ಬಹಳ ಖುಷಿ ಆಯ್ತು. ಸುತ್ತಮುತ್ತ ಹಳ್ಳಿ ಜನ ಎಲ್ಲ ಸೇರಿ ಮಾಡುವ ಜಾತ್ರೆ ಕೊಪ್ಪಳ ಜಾತ್ರೆ ಅಂತ ಗೊತ್ತಾಯ್ತು. ಬರೇ ಒಂದೇ ಊರವರಲ್ಲ, ಎಲ್ಲಾ ಊರುಗಳು ಕೈ ಜೋಡಿಸಿ ಮಾಡಿದಾಗ ಇಂಥ ದೊಡ್ಡ ಜಾತ್ರೆ ಆಗುತ್ತಂತೇಳಿ ನೋಡಿ ಬಹಳ ಖುಷಿ ಆಯ್ತು ನನಗೆ. ಇದೆಲ್ಲ ನೋಡಿದಾಗ ಕೈ ಜೋಡಿದರೆ ಚಪ್ಪಾಳೆ ಅಂತೇಳಿ, ಹನಿ ಹನಿ ಜೋಡಿದರೆ ಹಳ್ಳ ಅಂದಂಗ ಇದೆಲ್ಲ ನೋಡಿ ನನಗೆ ಬಹಳ ಖುಷಿ ಆಯ್ತು. ಎಲ್ಲರೂ ನಮ್ಮವ್ರ ತರನೇ ಇದ್ದಾರೆ. ನಾವು ಬೇರೆ ನೀವು ಬೇರೆ ಅಲ್ಲ. ಇಲ್ಕಲ್ಗಡಿಂದ ಬರ್ತಾರೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಬರ್ತಾರೆ, ಎಲ್ಲರೂ ಸೇರಿ ಮಾಡಿರೋ ಜಾತ್ರೆ. ನನಗೆ ಅಜ್ಜನ ಜಾತ್ರೆ ಇದು ಪವಾಡ ಅನ್ಸ್ತಿದೆ ನನಗೆ. ಇದೆಲ್ಲ ನೋಡಿ ಬಹಳ ಖುಷಿ ಆಯ್ತು. ನಾವ್ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಇದೆಲ್ಲ ನೋಡ್ವಿ, ರೊಟ್ಟಿ ಕೊಠಡಿ ಎಲ್ಲ ನೋಡಿ ನಮಗೆ ಒಂಥರ ಇದೆಲ್ಲ ನೋಡಿ ಶಾಕ್ ಆಯ್ತು. ಇದೆಲ್ಲ ಖುಷಿ ತಂದು ಕೊಡ್ತು ನಮಗೆ. ದೇವ್ರಿದ್ದಾರೆ, ದೇವರಲ್ಲಿ ನಂಬಿಕೆ ಇಡ್ಬೇಕನ್ನೋದನ್ನು ಗೊತ್ತಾಯ್ತು. ಮನುಷ್ಯತ್ವ ಇನ್ನೂ ಕಳ್ದಿಲ್ಲ. ಎಲ್ಲರೂ ಅಷ್ಟು ಪ್ರೀತಿಯಿಂದ ಎಲ್ಲರೂ ಅಕ್ಕ ಅಂತಾರ, ಅಣ್ಣ ಅಂತಾರ, ತಂಗಿ ಅಂತಾರ, ಬಾರಬೇ ಅಂತಾರ. ನಮ್ಮವರು ಅನ್ನೋದು ಅಲ್ಲೇ ಗೊತ್ತಾಯ್ತು. ಏನಂಗೆ ಯಾಕೆ ಬಂದಿಲ್ಲ ಅಂತಾರ. ಇಲ್ಲ ಹಂಗೆ ತರಕಾರಿ ಕಟ್ ಮಾಡಕ್ ಬಂದಿನ ಅಂದ್ರ ಹೌದೇ ನಂಗೆ ಕಟ್ ಮಾಡಂಗೆ ನಮ್ ತಾತನ ಇದಂಗೆ ಅಂತಾರ, ಸೇವೆ ಅಂತಾರ. ಅಂದ್ರೆ ಇಲ್ಲಿ ಭೇದ ಭಾವ ಇಲ್ಲ, ಜಾತಿ ಅಂತವ ಏನಿಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮವರು ಅನ್ನೋದು ಮಾಡುವ ಜಾತ್ರೆ ಕೊಪ್ಪಳ ಜಾತ್ರೆ ಅಂತ ಗೊತ್ತಾಯ್ತು. ಥ್ಯಾಂಕ್ಸ್. ಅದ್ಭುತಮ್ಮ. ಬನ್ನಿ, ಇನ್ನೊಂದು ಪ್ರಶ್ನೆ ಇದೆ. ಏನಂತ ಈಗ ಇಂಥ ಜಾತ್ರೆಗಳು ಹೆಚ್ಚಾಗ್ಬೇಕು. ಆಮೇಲೆ ಇವತ್ತು ನಾವೇನು ನ್ಯೂಸ್ಗಳು ನೋಡ್ತೀವಿ, ಪೇಪರ್ಲ್ಲಿ ಓದ್ತೀವಿ, ಇದಕ್ಕೆ ಎಷ್ಟು ಅಜಗಜಾಂತರ ಪರಕಿದೆ. ಆಕ್ಚುಲಿ ಇಂಥವು ಬಿತ್ತರ ಆಗ್ಬೇಕಲ್ವಾ ಮಾಧ್ಯಮಗಳಲ್ಲಿ. ಈ ಒಗ್ಗೂಡಿಕೆ ಇಂಥವು ಬರ್ಬೇಕು. ನಮ್ಗೆ ಎಲ್ಲಿ ಕುತ್ಕೊಂಡು ನೋಡಿದ್ರೆ ಅರ್ಧ ಗಂಟೆ ನ್ಯೂಸ್ ನೋಡಕ್ ಆಗಲ್ಲ. ಅಲ್ಲಿ ಅವ್ರದ್ದು ಏನೋ ಆಯ್ತಂತೆ, ಇಲ್ಲಿ ಇವ್ರದ್ದು ಏನೋ ಆಯ್ತಂತೆ. ಹುಡುಗರು ಪಾಪ ಇವ್ ನೋಡ ಮುಂದೆ ಬೆಳಿಗ್ಗೆ ಭವಿಷ್ಯ. ಈ ಕರ್ಕೊಂಬಂದಿರಲ್ಲ, ಬಹಳ ಖುಷಿ ಆಯ್ತು. ಅವನಿಗೆ ಕೇಳೋಣ ಏನ್ ಅನಿಸ್ತು ಅಂತ. ಕೇಳಿ, ಅವ್ನಿಗೆ ಹಾಕ್ರಿ. ಏನ್ ಅನ್ಸ್ತು ಹೇಳು. ಏನಪ್ಪ ನಿನ್ನ ಹೆಸರು? ವೈಭವ್. ವೈಭವ್, ಏನ್ ಓದ್ತಾ ಇದ್ದೀರಿ? 4th ಸ್ಟ್ಯಾಂಡರ್ಡ್, BIS ಸ್ಕೂಲ್, ಬೆಂಗಳೂರು ಇಂಟರ್ನ್ಯಾಷನಲ್ ಅಕಾಡೆಮಿ. ಹೌದಾ? ಏನ್ ಅನಿಸ್ತು ನೋಡಿದ್ರಲ್ಲ? ತುಂಬಾ ಚೆನ್ನಾಗಿ ಅನಿಸ್ತು. ಆಮೇಲೆ ಇವರೆಲ್ಲ ಮಾಡ್ತಿರೋದು ನಾನು ಮಾಡ್ಬೇಕು ಅನಿಸ್ತು. ನಿಮ್ಮೂರಾಗ ಸೇರಿ ನೀನು ಮಾಡ್ಬೇಕು ಅನ್ಕೊಂಡ್ಯಾ? ಇಲ್ಲಿ ನೋಡಿಲ್ಲ, ಉತ್ತರ ಕನ್ನಡ ಹೆಂಗ್ ಹೊಡಿತಾನೆ ಚಪ್ಪಾಳೆ. ಇಲ್ಲಿ ಅವ್ರದ್ದು ಹೆಂಗೆ ಅಂದ್ರೆ ನಮ್ಮವ್ರು ಫೈರ್. ಅಲ್ಲ, ಇದನ್ನ ಕಲಿಸ್ಬೇಕು ಈ ಹುಡುಗರಿಗೆ. ಬಟ್ ನೀವು ಬಂದಿದ್ದು ಭಾಳ ಖುಷಿ ಆಯ್ತು ನನಗೆ. ಯಾಕೆಂದ್ರೆ ಪ್ರತ್ಯಕ್ಷ ನೋಡಿದ್ರೆ ಏನೂ ಗೊತ್ತಾಗಲ್ಲ ಅಲ್ವಾ? ಇಲ್ಲಿ ಬಂದು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವೋ ಅದು ನಮ್ಗೆ ಯಾವಾಗ್ಲೂ ನೆನಪಲ್ಲಿ ಇರುತ್ತೆ. ಊಟ ಮಾಡಿದ್ರ? ಇನ್ನು ಇಲ್ಲ, ಇವಾಗ ಊಟ ಮಾಡಿ ಅದ್ಭುತವಾಗಿರುತ್ತೆ. ಬೀಗರ ಊಟ ಇದ್ದಂಗಿರುತ್ತೆ. ಕೇಳಿ ಬಡಿಸ್ತಾರೆ. ಚೆನ್ನಾಗಿ ಊಟ ಮಾಡಿ ಎಂಜಾಯ್ ಮಾಡಿ ಜಾತ್ರೆನ. ಅಜ್ಜಿ, ಇದು ಏನ್ ಅಜ್ಜಿ? ಇದು ಚಿಂದನೂರು ತಾಲೂಕ, ಇದು ರಾಯಚೂರು ಜಿಲ್ಲಾ. ಹಂಗ
ಆಮೇಲೆ ಇದು ಹಾಕೋಣದ್ರಿಂದ ಏನ್ ಇಂಪಾರ್ಟೆನ್ಸ್ ಅನ್ನೋದು ಅಂದ್ರೆ ಇದು ಚಂದನೂರು ತಾಲೂಕು, ಇದು ರಾಯಚೂರು ಜಿಲ್ಲೆ. ಆಮೇಲೆ ಇದ್ರಿಂದ ಸೈಂಟಿಫಿಕ್ ರೀಸನ್ಸ್ ಇರೋದ್ರಿಂದ ಎಲ್ಲಾನು ಹಳೆ ಕಾಲದವ್ರು ಮಾಡೋದೆಲ್ಲಾನು ಚಲೋಕೆ ಮರಿಬಾರ್ದು. ನಮ್ಮೂರ ನೀವು ಯಾವ ಜಿಲ್ಲಾ? ಆಮೇಲೆ ಇವ್ರನ್ನ ಕೇಳಿದ್ವಿ ನಾವು, ಇದು ಯಾಕೆ ಚುಚ್ಕೊಂಡ್ರಿ ಅಂತ. ಅವ್ರು ಎಷ್ಟ್ ಚೆನ್ನಾಗಿ ಆನ್ಸರ್ ಕೊಟ್ರು ಅದಕ್ಕೆ. ಯಾಕೆ ಚುಚ್ಕೊಂಡ್ರಮ್ಮ? ನೋಡ್ರಿ, ಸೊ ಯಾವ್ದೇ ಆಯ್ತು ಹಳೆ ಪದ್ಧತಿ ಯಾವ್ದು ಕೆಟ್ಟದಲ್ಲ, ಅದೆಲ್ಲದಕ್ಕೂ ಉಪಯೋಗ. ಇದು ಚುಚ್ಕೊಂಡ್ರೆ ತೆಲ್ಲು ಬರಂಗಿಲ್ಲ. ನಾ ಕೇಳ್ದೆ ಇದು ಯಾಕೆ ಚುಚ್ಕೊಂಡ್ರೆ ಅಂದ್ರೆ ಅವ್ರಿಗೆ ಹೇಳಕ್ ಬರ್ಲಿಲ್ಲ. ಆದ್ರೆ ಎಲ್ಲ ಈ ತರ ಕನೆಕ್ಷನ್ ಇದೆ. ನಾವೇನಂತೀವಿ ನರ್ವ್ಸ್ ಅದು ಇದು ಅಂತೆಲ್ಲ ಅಂತೀವಿ. ಅವರು ಮೊದ್ಲೇ ಅವ್ರಿಗೆಲ್ಲ ಗೊತ್ತಿದೆ, ತಿಳುವಳಿಕೆ ಇರೋದನ್ನ. ಅದಕ್ಕೆ ನಾವ್ ಹಳೆ ಪದ್ಧತಿ ಏನ್ ಮಾಡ್ತೀರಿ ಬಿಡ್ರಿ ಅಂತ ನಾವ್ ಈಗಿನ ಕಾಲದವ್ರು ಬೈತೀವಿ. ಯಾರನ್ನ ಕಬಾಸಿದ್ರು 100 ಮಂದಿ ಮಾತಾಡ್ಲಿ ಹಂಗ ಬೇಡಕ ಹಳೆ ಪದ್ಧತಿ ಎವರ್ ಗ್ರೀನ್. ಬೆಳ್ಳಿ ಬೆಳೆ ನಮ್ಮವರು ದತ್ತಾಗ್ಬಿಟ್ರ ಇವ್ರು ನಮ್ಮ ತವ್ರ ಮನೆಯವ್ರ ಹಾಕ್ಯಾರ. ಹೌದ್ರಿ, ಇಲ್ಲೇ ನೌಕರಿ ಮಾಡ್ತಿದ್ರು. ಹೌದ್ರಿ. ಅವಾಗಿನ ಕಾಲಕ್ಕ ತವ್ರ ಮನೆಯವ್ರು ಮಾಡಿಸ್ಕೊಡ್ಬೇಕು. ಇದರ ಮಯ ಇಡೀ ರಾಜ್ಯನೇ ತುಂಬ್ಕೊಂಡ. ಸಿಂಧನೂರು ಆಯ್ತು, ಮತ್ತೇನ ರಾಯಚೂರು ಆಯ್ತು, ರಾಯಚೂರು ಆಯ್ತು, ಮತ್ತೆ ಬಳಿಗೆ ಏನ್ ಹೆಸರಿಟ್ಟಿವ? ಗಂಡ್ಮಕ್ಳು ತೀರ್ಕೊಂಡ್ರಲ್ಲ, ತೀರ್ಕೊಂಡ್ ಅದಕ್ಕ ಹೊಸ ಸೀರೆ ಉಡಿಸಿ ಬೆಳ್ಳಿ ಬಳೆ ಹಾಕ್ಯಾರ. ನಮ್ಮ ಅವ್ರ ಮನೆಯವ್ರು ಕೊಟ್ಟಿರ ಉಡುಗೊರೆ ಹೊಸ ಸೀರೆ ಉಡಿಸಿ ಬೆಳ್ಳಿ ಬಳೆ ಹಾಕ್ತಾರ ತವ್ರ ಮನೆಯವ್ರ. ಮತ್ತೆ ಒಂದ್ ಬರೋಗಿ ತಿಂಗಳೊಳಗ ಸೀರೆ ಉಟ್ಕೊಂಡು ಬಂದು ಅಂಬಮ್ಮ ಜಾತ್ರೆ ಐತಲ್ಲಿ, ಇವತ್ತು ನಾಳೆ ತೇರ್ ಐತೆ, ಅಲ್ಲೋಗಿ ನಮಸ್ಕಾರ ಮಾಡ್ಕೊಂಡ್ ಬರ್ತೀವಿ. ಆಮೇಲೆ ಈಗ ಟೀಕಿ ಬೋರ್ಮಳ ಎಲ್ಲ ಹೋಗ್ಯಾಬಿಟ್ಟು ಅದಾವ್ರಿ. ಇದು ಟೀಕಿರಿ ಸರ, ಇದು ಬೋರ್ಮಾಳ್ರಿ, ಇದು ಗುನ್ನಡಿಕೆ. ಅವ್ಯಾವ್ರಿ ಮೇಲ್ಗುಂಡ ಅಂದ್ರೆ ಹೆಂಗಿರ್ತಾವ್ರಿ? ಇದೇ ತರನೇ ಇರ್ತೀರಿ. ಅದು ಗುಂಡು ಗುಂಡು ನಾಳೆ ಹಾಕೊಂಬರ್ತೀರ ಬರಂದ ಮತ್ ನಾವು ಅಲ್ಲ ಮೇಲ್ಗುಂಡ ಅಕ್ಕಂತೀರಾ ನಮಗೂ ಕೊಡ್ತೀರಾ? ಇದು ಬಾರಿ ಆತ. ಇದು ಕಟಾಣೆ, ಬೋರ್ಮಳ, ತಾಳೆ ಸಾಮಾನ, ಉನ್ನಡಿಕೆ ಎಲ್ಲ ತಲ್ಲಿಂದ ಫೋಟೋ ತಕೊಂಡ್ಬಿಡು. ನೋಡಪ್ಪ ಮಕ್ಕಳಿಗೆ ಏಟ್ ಕೊಡ್ತಾರ ಕೊಡೋ ಪ್ರೀತಿಗೆ ಸಾಕ. ಅಲ್ಲ ಈ ಬೆಂಗಳೂರಿನಾಗ ಬಂದು ಮುಡ್ತೀನಂದ್ರೆ ಯಾರು ಹೇಳಂಗಿಲ್ಲ. ನೀವು ಹಾಕೊಂಡು ಫೋಟೋ ತಕೊಳಂಗೆ ಅಂದಿದ್ದ ಹೆಚ್ಚಿನ ನಮಗೆ. ನಾವ್ ಜಾಸ್ತಿನೇ ಇರ ಮಕ್ಕಳ ಪ್ರೀತಿ ಸ್ವಲ್ಪ ಅದ. ಫಸ್ಟ್ ಮೊಮ್ಮಕ್ಕಳದಂದ್ರೆ ಸಾಯತನ ಇರ್ತದ. ಸ್ವಲ್ಪ ಇವತ್ತು ಬಂದಿಯಲ್ಲ, ಇವತ್ತು ಮುದ್ದು ಕೊಟ್ಟು ಗಂಡ ಮನೆಗೆ ಹೋಗಿ ಮತ್ತೆ ನಾವು ಸೊತ್ತಾಗ ನೀನೇನ್ ಮಾಡ್ತೀವಿ? ನಾವು ಮಣ್ಣು ಹಾಕ್ತಿ, 400 ಬಸ್ ಬಂದ್ 400 ಬಸ್ ಬಂದ್ ಹಂಗ ಹಬ್ಬಂಗಲ್ಲ. ಮನೆ ಉಳಿಸಿ ಹಾಸಿಗೆ ತೊಳೆದು ನಮ್ಗೆ ಹೋಳಿಗೆ ಮಾಡಿ ಪೂಜೆ ಮಾಡಿ ನೀನೇನ 400 ಬಸ್ ಬಂದ್ ಸೊಸೆ ಮುದ್ದು ಸೊಸೆ ಮುದ್ದು. ಏನು ನೀನು ತೆಕ್ಕೆಲ್ ಬಡ್ದು ಮಣ್ಣು ಕೊಟ್ರೆ ಮುಗಿಸಿಲ್ಲ. ನನ್ನ ಮಕ್ಕಳು ಎಬ್ಬಟ್ಟಿಲ್ ಮಣ್ಣು ಕೊಟ್ರೆ ಮುಖ್ಯ. ನೀನು ಗಂಡ ಮನೆಗೆ ಹೋಗಿಯಲ್ಲ, ತೆಕ್ಕೆಲ್ ಬಡ್ದು ಮಣ್ಣು ಕೊಟ್ರೆ ಮುಖ್ಯ ಆಗಂಗಲ್ಲ. ನೀನು ಬರೀ ಹಿಂಗೆ ಎಬ್ಬಟ್ಟಿಲ್ ಹಿಂಗ ಅಂದ್ರೆ ಮುಖ್ಯ. ನಾನು ಅದಕ್ಕ ಕೊಟ್ಟೆ ಹೆಣ್ಣು ಕುಲಕ್ ಹೊರಗ ಅನ್ನೋದು ಇಲ್ಲೇ ಪ್ರೂವ್ ಆಯ್ತು. ಅದಕ್ಕೆ ನೀನೇನಂತಿ ನಮಗೆ ಮಣ್ಣು ಹಾಕಿದ್ಗಳಲ್ಲೇ ಯಮ್ಮ ಎಣ್ಣ ಯಪ್ಪ ಯಮ್ಮ ನಾವು ಹೋಗಿ ಬರ್ತೀವಿ, 400 ಬಸ್ ಬಂತಂತೀವಿ ಅಷ್ಟೇ. ನಮ್ಮ ಸ್ವಸ್ತ್ರ ಮಕ್ಳು ಹಂಗಲ್ಲ. ಕಸ ಬಳದು ಬಡ್ಡೆ ತೊಳೆದು ಹೋದವ್ರಿಗೆ ಬಂದವ್ರಿಗೆ ನೋಡ್ಕೊಂಡು ನಮ್ಗೆ ದಿವಸ ಕರ್ಮ ಹಬ್ಬ ಉಣಿವಿ ನೀರು ಬಂದ್ರೆ ಉಡಕ್ಕೆ ಹಾಕೋದು ಸೀರೆ ಉಡ್ಸೋದೆಲ್ಲ ಮಾಡ್ತಾರೆ. ಮೇಲ್ಗುಂಡ್ ತೋರ್ಸ್ಬಾರಂಗೆ ಚಂದ ಐತ್ ನೋಡ ಸರ. ಇದು ಡೈಮಂಡ್ ಶೇಪ್ ಬರ್ತೈತಿ, ಇದು ರೌಂಡ್. ಇದು ಮೇಲ್ಗುಂಡು, ಇದು ಬೋರ್ಮಾಳ. ಕಟ್ಟಾಣಿ ಹಿಂಗ ತೋರಿಸಿದಂಗೆ ಎಲ್ಲರ ಬಸ್ ಸ್ಟ್ಯಾಂಡ್ ತೋರಿಸಿ ಈ ಗೌಸಿದ್ದೇಶ್ವರ ಜಾತ್ರೆಗ ಎಲ್ಲ ನೋಡಿ ಯಾರು ಬಿಚ್ಕೊಂಡ್ ಈ ಗೌಸಿದ್ದೇಶ್ವರ ಜಾತ್ರೆಗ ಈಗ 5 ವರ್ಷ ಆಯ್ತು ನಾವು ಬರಕ. 5 ತೊಲೆ 6 ತೊಲೆ ಬೆಂಗಾರಕ್ಕೆ ಅಂದ್ರೆ ಒಬ್ರು ಹಿಂಗ ಮತ್ತೆ ನಾವು ರಾತ್ರಿ 8 ಕೋತವು ಕಾಲೆಲ್ಲ ಕೈಲಿಗ ಯಾರ ನಿಮ್ಮಂತವ್ರಿಗೆ ದೇವ್ರ ಮಹಿಮೆ.
ಅಂದು ಆಟ ತಗೊಂಡು ಹೋಗ್ತೀವಿ ನಾವು ಚಿನ್ನೂರ್ ಕಡೆ ಚಿನ್ನೂರ ಹಳ್ಳಿ ಇಲ್ಲೊಂದು ಅಪರೂಪದ ಜೋಡಿ ಬಂದೈತಿ ಅತ್ತಿ ಜೊತೆಗೆ ಇಬ್ರು ಸ್ವಸ್ಥರ ಬಂದಾರಂತ ಭಯ ಇಲ್ಲಿ ಈಗ ಹಾಕೊಳ್ಳುವ ಈಗ ಎಂತ ಮಾತಾಡ್ರಿ ತೋಡ್ರಿ ಇದನ್ನ ನೀವು ಹಾಕ್ರಿ ಇಲ್ಲ ಇದನ್ನ ಮಾಡಮ್ಮ ಮಾತಾಡ್ರಿ ಎಲ್ಲಾರು ಮಾತಾಡ್ರಿ ನಮ್ಮ ಊರು ನಮ್ಮ ಹೆಮ್ಮೆ ಚಲೋ ಹೆಮ್ಮೆದಿಂದ ಮಾತಾಡ್ರಿ ಎಲ್ಲಾರು ತೆಗದ್ರ ಒಂದೊಂದಲ್ಲ ಎರಡೆರಡು ವಿಷದ ಬಾಟ್ಲಿ ಹಿಡ್ಕೊಂಡು ಎಲ್ಲಾರು ಓಡಾಡ್ತಾರೆ ಯಾರು ಹಾಕ್ತಾರ ಗೊತ್ತಿಲ್ಲ ನೀವ್ ಹೆಂಗ ಕೂಡಿ ಇಷ್ಟ ಚಂದ ಇರಲ್ಲ ಅದನ್ನ ಗುಟ್ಟು ಹೇಳ್ರಿ. ನಮ್ದು ಸಣ್ಣ ಹಳ್ಳಿ ರೀ ಸರ್, ಸಣ್ಣ ಹಳ್ಳಿ ಆದ್ರೂ ಎಲ್ಲಾರು ಒಂದೇ ಮನೆಯವ್ರ ತರನೇ ಇರ್ತೀರಿ ನಾವು. ಈಕಿ ಎಲ್ಲ ನಮ್ಮ ಅತ್ತಿ ಅಂತ ಹೇಳ್ತೀವಿ. ಯಾರ ಮುಂದಾರ ನೀವೇನಂತೀರಿ? ಇವ್ರು ಯಾರಂದ್ರೆ ಇವ್ರು ನಮ್ಮ ಊರಾರ ಮಗ್ಳು ಹಳ್ಳಿಯಾರ ಅಂತೀರಿ. ನಾವ್ ಹಂಗ ಅನ್ನಂಗಿಲ್ಲ. ಈಕಿ ನಮ್ಮ ಅತ್ತಿನ, ಈಕೆ ಏನ್ ಹೇಳ್ತಾಳ, ಈಕೆ ನಮ್ ಸೊಸಿನ ಅಂತ ಹೇಳ್ತಾಳ್ರಿ ಸರ್. ಆಗಿಂದ ನಾವು ಬರ್ಬೇಕಾದ್ರ ನಾವು ಒಂದೇ ಮನೆಯವ್ರ ತರನ ಬರ್ತೀವಿ, ಹೋಗ್ಬೇಕಾದ್ರೆ ಒಂದೇ ಮನೆಯವ್ರ ತರನ ಹೋಗ್ತೀವಿ. ಹೋದ್ಮೇಲೆ ನಮ್ಮ ಮನೆಗೆ ನಾವು ಹೋಗ್ತೀವ್ರಿ ಸರ್. ಅಂದ್ರೆ ರಕ್ತ ಸಂಬಂಧನ ಇಲ್ಲ ದೂರದಿಂದ ಸಂಬಂಧಿಕರು ಇರ್ತೀವಿ. ಬೇರೆ ಯಾರನ್ನಾರು ಕರ್ಕೊಂಬರ್ರಿ ನೀವು ನಮ್ಮೂರನ್ನ, ಅವ್ರು ನಮ್ಮ ಮಂದಿ ಅಂತಾನೆ ಹೇಳ್ಕೊಂತೀವಿ. ಎಲ್ಲಾರು ನಮ್ಮ ಮಂದಿ ಒಗ್ಗಟ್ಟಾಗಿ ಒಂದ್ ಕಿಲೋ ಹೋಗ್ತೀವಿ. ಬರ್ಬೇಕಾದ್ರೆ 1 ಕಿಲೋನ ಬರ್ತೀವಿ, ಹೋಗ್ಬೇಕಾದ್ರೂ 1 ಕಿಲೋನ ಹೋಗ್ತೀವಿ. ನಮ್ಗೆ ಯಾರಲ್ಲಿ ಭೇದ ಭಾವ ಯಾರು ನಮ್ಗತ್ತಿನ ಅಮ್ಮ ಅಂತ ಅನ್ಕೊಂಡ್ಬಿಡ್ತೀವಿ. ಯಾ ಭೇದ ಭಾವ ಏನು ಮಾಡಕ್ಕಾಗಲ್ಲ, ಎಲ್ಲರೂ ಒಂದ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ. ಅಲ್ವಾ? ನಿಮ್ ಕಾಲದಲ್ಲಿ ಹೆಂಗಿತ್ತವ ನಿಮ್ಮ ಅತ್ತಿ ನೀವ್ ಹೆಂಗಿದ್ರಿ? ನಾವು ಚೆನ್ನಾಗಿದ್ದೀರಿ ಚೆನ್ನಾಗಿದ್ರಿ. ಈಗ ದೊಡ್ಡ ಸಮಸ್ಯೆ ಆಗಿದೆ ಅದು. ಕನ್ಯೆ ಕೊಡೋರು ಅತ್ತಿ ಮಾವ ಇದಾರ ಅಂತ ಕೇಳ್ತಾರೆ. ಹೌದ್ರಿ, ಅಲ್ವಾ ಅಮ್ಮ? ಇಲ್ಲ ಕೊಡ್ತೀವಿ ಅಂತ. ನಮ್ ಇದಿಷ್ಟಿನ ಅತ್ತಿ ಮಾವ ಇರ್ಲಿಲ್ಲಲ್ಲ ಅನ್ಸತ್ರಿ. ಈಗ ಮನೆ ಮುಂದ್ ಕುದಿರ್ತದ ಹಂಗ ನಾವ್ ಹೊಲಕ್ ಹೋದ್ರ ಅತ್ತಿ ಮಾವ ಇರ್ಲಿಲ್ಲಲ್ಲ ಅನ್ಸ್ತೈತ್ರಿ ನಮ್ಗೆ. ನೋಡ ಅವ್ರಿಗೆ ಇನ್ನ ಅನಿಸ್ತಾ ಇದೆ. ಸೂಪರ್, ನೀವು ಒಳ್ಳೆ ಜೋಡಿ, ಸೂಪರ್ ಜೋಡಿ. ಏನೇನ್ ಖರೀದಿ ಮಾಡಿದ್ರಿ ಜಾತ್ರೆ? ಸೇವೆ ಮಾಡಕ್ ಏನೇನ್ ಕೊಡ್ತೀವ ಸ್ವಸ್ಥರಿಗೆ? ಅವ್ರ ಏನ್ ತಗೊಳ್ರಿ ನಾವ್ ಏನು ಮಾಡಲ್ರಿ ಸರ. ಜಾತ್ರೆ ಆದ್ಮೇಲೆ ಬರ್ತೀವಿ ಮಾಡಕ. ಜಾತ್ರೆ ಆದ ನಂತರ ಜಾತ್ರೆ ಆದ್ಮೇಲೆ ಇದು ಫ್ರೀ ಇದ್ದಾಗ ಬಂದ್ ಹೋಗ್ತೀವಿ. ಅವಾಗ ಬಂದ್ ಹೋಗೋದ್ರಿ. ನಿಮ್ಗಷ್ಟೇ ಕೊಡಿಸ್ತಾರ, ನಮಗೂ ಕೊಡಿಸ್ತಾರೆ. ನಿಮಗೂ ಕೊಡಿಸ್ತಾರೆ, ಗೊಂಬೆ ಕೊಡಿಸ್ತಾರೆ. ಈ ಕೊಪ್ಪಳ ಅಜ್ಜನ್ ಜಾತ್ರೆಗೆ ಬಂದಿಂದ ನಮ್ಮ ಅತ್ತಿಗೆ ನಾವು ಸ್ವಸ್ಥರ ಅಷ್ಟ ಬೇಕನ್ನೋದಿಲ್ಲ, ನೀವು ಬೇಕು, ನೀವು ಬೇಕು. ಗವಿಸಿದ್ದಪ್ಪ ಇಷ್ಟು ಮಂದಿನ ಕಲಿಸ್ಯಾನ, ಅದೇ ದೊಡ್ಡ ಲಾಭ. ಅದ್ಭುತ. ಅದನ್ನ ಮೈಕಿನಾಗ ಹೇಳ್ಬೇಕಾಗಿತ್ತು ನೀನು. ಅದು ಸಂಪೂರ್ಣ ಹೇಳುವ ಆಯ್ತಲ್ರಿ ಸರ್, ನೀವ್ ಹೊಂಟಿರಲ್ಲ ಒಂದ್ ನಿಮಿಷ ಇರ್ರಿ. ಹೇಳುವ ಏನೋ ಹೇಳ್ತಿದ್ದೆ. ಇಲ್ರಿ, ಅಜ್ಜನ್ ಜಾತ್ರೆಗೆ ಏನ್ ಕೊಡಿಸ್ತೀರಿ ಅಂದ್ರಲ್ಲ ಮೇಡಮ್ ಅವರು, ಏನ್ ಕೊಡ್ಸೋದು ಮುಖ್ಯ ಅಲ್ರಿ. ಗವಿಸಿದ್ದಪ್ಪ ಆಶೀರ್ವಾದದಿಂದ ಇಷ್ಟು ಜನನ ಕಲಿಸ್ಯಾರಲ್ಲ, ಅದು ಒಂದು ದೊಡ್ಡ ಲಾಭ ಅಲ್ರಿ ಜಗತ್ತದೊಳಗೆ. ನಮ್ಮ ನಿಮ್ಮ ಭೇಟಿ ಲಾಭ ದೊಡ್ಡ ಲಾಭ. ನಮ್ಮ ನಿಮ್ಮ ಭೇಟಿ ದೊಡ್ಡ ಲಾಭ. ತ್ಯಾಗಿನ್ ನೋಡ್ಬೇಕಾದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಭೋಗಿನ್ ನೋಡ್ಬೇಕಾದ್ರೆ ಜನಾರ್ದನ್ ರೆಡ್ಡಿ, ಯೋಗಿನ್ ನೋಡ್ಬೇಕಾದ್ರೆ ಜ್ಞಾನ ಅಭಿನವ್ ಅರ್ಜುನವರು, ರೋಗಿನ್ ನೋಡ್ಬೇಕಾದ್ರೆ ಡಾಕ್ಟರ್ ಶರ್ಮಾ, ಊರ್ ನೋಡ್ಬೇಕಾದ್ರೆ ಕೊಪ್ಪಳ ಜಿಲ್ಲೆ, ಕೊಪ್ಪಳ ತಾಲೂಕು. ನಿಮ್ಮೆಲ್ಲರಿಗೂ ವಂದನೆ. ಅದ್ಭುತ. ನಾನು ಎಲ್ಲ ಎಷ್ಟೋ ತಿರುಗ್ತೀನಿ, ನೋಡ್ತಾ ಇದ್ದೀನಿ. ಇಂಥ ಜಾತ್ರೆ, ಇಂಥ ಸಂದರ್ಭ, ಇಂಥ ಸಮಯ, ಇಂಥ ಜನ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಎಷ್ಟು ಒಳ್ಳೆ ಜನ ಇದಾರೆ ಇಲ್ಲಿ. ಎಷ್ಟು ಮಗು ಸಮಕ್ಕೆ ಅಜ್ಜಿ ಬರ್ರಿ ಬನ್ನಿ ಊಟ ಮಾಡಿ ಮನೆಗೆ ಬಂದರಿಗೆ ಒಬ್ರಿಗೆ ಕೊಡೋದಾಗಲ್ಲ ಸರ್. ಲಕ್ಷಾಂತರ ಮಂದಿಗೆ, ಕೋಟ್ಯಾಂತರ ಮಂದಿಗೆ. ಇದು ಎಂತ ಪಾವ ಇದಿರ್ಬೇಕು. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ನೀವು ಹೋಗಂಗೆ ಇಲ್ಲ, ಈಗ ಊರಿಗೆ ಅಷ್ಟರ ಪರಿಚಯ ಆದ್ರಲ್ಲ. ಅದ್ಭುತ ತಗೋರಿ. ಇದೆಲ್ಲ ಪೇಪರ್ದಾಗ ನ್ಯೂಸ್ನಾಗೆ ರೀ. ಯವ್ವ ಇದು ಇಲ್ಲ, ಇದು ಚಾನಲ್ನಾಗ ಬರುತ್ತೆ, ಇಡೀ ಜಗತ್ತಿಗೆ ಹೋಗುತ್ತೆ. ವರ್ಲ್ಡ್ ಫೇಮಸ್ ಆಗ್ಬಿಟ್ರಿ ನೀವೀಗ. ಮಾತಾಡಿದ್ರಲ್ಲ, ಸಿಡ್ಲು ಹೊಡೆದಂಗ ಮಾತಾಡಿದ್ರು. ಸರ್ ನಮಸ್ತೆ. ನಮಸ್ತೆ ಸರ್, ನಾನು ಡಾಕ್ಟರ್ ಮಾಂತೇಶ್ ಸಾಲಿಮಠ್ ಅಂತ,
ನನ್ನೊಟ್ಟಿಗೆ ಡಾಕ್ಟರ್ ಗವಿಸಿದ್ದೇಗೌಡ ಪಾಟೀಲ್ರಿದ್ದಾರೆ, ಡಾಕ್ಟರ್ ಸುರೇಶ್ ಅಕ್ಕಂಡಿಯವರಿದ್ದಾರೆ. ಈ ಒಂದು ಪ್ರತಿ ವರ್ಷದ ಜಾತ್ರೆಯಲ್ಲಿ ನಮ್ಮ ವೈದ್ಯಕೀಯ ಮಹಾವಿದ್ಯಾಲಯದಿಂದ ವೈದ್ಯಕೀಯ ಸೇವೆ, ಉಚಿತ ವೈದ್ಯಕೀಯ ಸೇವೆಯನ್ನು ನಾವು ಮಾಡ್ತಾ ಬರ್ತಿರ್ತೀವಿ. ಉಚಿತ ವೈದ್ಯಕೀಯ ಸೇವೆ? ಹೌದು. ಸಲಹೆ ಮತ್ತು ಚಿಕಿತ್ಸೆ, ಪ್ರಥಮೋಪಚಾರದಲ್ಲಿ ನಾವು ಆದ್ಯತೆಯನ್ನು ಕೊಟ್ಟು ಯಾವುದಾದ್ರೂ ಸಂದರ್ಭದಲ್ಲಿ ವಿಶೇಷ ಚಿಕಿತ್ಸೆ ಅಗತ್ಯ ಏನಾದರೂ ಇದ್ದರೆ ನಮ್ಮ ಮಹಾವಿದ್ಯಾಲಯಕ್ಕೆ ರೋಗಿಗಳನ್ನು ಅಲ್ಲಿ ಕರೆಸುವಂಥ ವ್ಯವಸ್ಥೆ. ಇದಲ್ಲದೆ ಸರ್ಕಾರಿ ಆಸ್ಪತ್ರೆಯಿಂದ ಕೂಡ ಒಂದು ಜಂಟಿ ಕಾರ್ಯಾಚರಣೆ ನಡೀತದೆ. ಅವರು ಕೂಡ ತಮ್ಮ ಸೇವೆಯನ್ನು, ಸರ್ಕಾರಿ ವೈದ್ಯರು ಕೂಡ ಬಂದು ಇಲ್ಲಿ ಜಾತ್ರೆಯಲ್ಲಿ ಸೇವೆ ಮಾಡ್ತಿದ್ದಾರೆ. ಇದರ ನಂತರ BLDE ಸಂಸ್ಥೆ, BLDE ವಿಶ್ವವಿದ್ಯಾಲಯ ಬಿಜಾಪುರದ ವೈದ್ಯಕೀಯ ತಂಡ ಕೂಡ ಈ ಸಲ ಒಂದು ನಮ್ಮ ಜಾತ್ರೆಯಲ್ಲಿ ಭಾಗವಹಿಸುವ ಒಂದು ನಿರೀಕ್ಷೆ ಇದೆ. ನಾಳೆ ಬರ್ಬೋದು ಅವರು ಕೂಡ. ಸೊ ಒಟ್ಟು ಒಂದು ನಮ್ಮ ಸ್ಥಳೀಯ ಆಸ್ಪತ್ರೆಗಳು, KS ಹಾಸ್ಪಿಟ್ಲ್ ಇರ್ಬೋದು, GSR ಹಾಸ್ಪಿಟ್ಲ್ ಇರ್ಬೋದು, ಆ ವೈದ್ಯರ ತಂಡವು ಕೂಡ ನಮ್ಮಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ಒಟ್ಟು ಎಷ್ಟು ವೈದ್ಯರು ಕೆಲಸ ಮಾಡ್ತಾರೆ ಸರ್? ಒಟ್ಟು ಈಗ ಒಂದು 60ರಿಂದ 70 ವೈದ್ಯರ ತಂಡ ಒಂದು 20 ದಿನಗಳ ಕಾಲ 24x7 ಇರ್ತೀರಿ ನೀವು ಜಾತ್ರೆಯಲ್ಲಿ? ಇಲ್ಲಿ ಒಂದು ಯೂನಿಟ್ ಮಾಡಿದ್ದೀವಿ ಸರ್. ಒಂದು ದಾಸೋಹದಲ್ಲಿ ಇದೇನು ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಒಂದು ಯೂನಿಟ್ ಇದೆ. ಆಮೇಲೆ ಜಾತ್ರೆ ಯಾರ್ಡಲ್ಲಿ ಜಾತ್ರೆ ನಡೀತಾ ಮೇನ್ ಅಲ್ಲಿ ಎಂಟ್ರೆನ್ಸ್ಗೆ, ಆಮೇಲೆ ಇಲ್ಲೊಂದು ಪೊಲೀಸ್ ಚೌಕಿ ಇದೆ ಅಲ್ಲ ಅಲ್ಲಿ, ಮತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ. ಇದಲ್ಲದೆ ಒಂದು ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಟೀಮ್ ಅಂತ ಇನ್ನೊಂದು ಕೂಡ ಇದೆ. ಆಂಬ್ಯುಲೆನ್ಸ್ ಯಾರಿಗಾದರೂ ಏನೋ ಒಂದು ಎದೆ ನೋವು ಬಂತು ಅಥವಾ ಏನಾದರೂ ಬೀಳ್ತಾರೆ, ಎಮರ್ಜೆನ್ಸಿ ಯಾವುದೇ ಒಂದು ಅವಾಗ ಅವರಿಗೂ ಕೂಡ ಒಂದು ತುರ್ತು ಸೇವೆ ಲಭ್ಯ ಆಗಬೇಕು ಅಂತ ಹೇಳಿಬಿಟ್ಟು ಅದು ಒಂದು ಟೀಮು ನಮ್ಮಲ್ಲಿದೆ. ಇದಲ್ಲದೆ ನಾವು ಸರ್ಕಾರಿ ಆಸ್ಪತ್ರೆ ಒಟ್ಟಿಗೆ ನಿರಂತರ ಸಂಪರ್ಕದಲ್ಲಿರ್ತೇವೆ. ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಹೆಲ್ಪ್ ಮಾಡ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗಳು, KS ಹಾಸ್ಪಿಟ್ಲು, GSR ಹಾಸ್ಪಿಟ್ಲು ಇತ್ಯಾದಿ, ಮತ್ತು ಆಮೇಲೆ ಎಲ್ಲ ವೈದ್ಯರು, ನಮ್ಮ ಕೊಪ್ಪಳದ ಎಲ್ಲ ವೈದ್ಯರು ಇಲ್ಲಿ ಸೇವೆಗಾಗಿ ಅವರು ಬರ್ತಿರ್ತಾರೆ. ಔಷಧಿ ಸೌಲಭ್ಯ ಇರ್ತದೆ. ವಿಶೇಷ ಚಿಕಿತ್ಸೆ ಬಂದರೆ ಆಂಬ್ಯುಲೆನ್ಸು, ನಮ್ಮ ಮಹಾವಿದ್ಯಾಲಯ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಕೂಡ ನಾವು ಸೇವೆ ಮಾಡುವಂಥದ್ದು, ರೋಗಿಗಳಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನುವಂಥದ್ದು. ಇದಲ್ಲದೆ ನಮ್ಮ ಮಹಾವಿದ್ಯಾಲಯದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಕಲಿಕಾ ವೈದ್ಯರಿದ್ದಾರೆ. ಅವರು ಒಂದು 200-200 ಆ ವೈದ್ಯರ ತಂಡ ಕೂಡ ನಮ್ಮಲ್ಲಿ ಈಗಾಗಲೇ ರೆಡಿಯಾಗಿ ಅದರದ್ದು ಎಲ್ಲ ನಾವು ಅವ್ರಿಗೆ ಯಾವ ಡ್ಯೂಟಿ ಇರಬೇಕು ಅನ್ನುವಂಥದ್ದೆಲ್ಲ ಒಂದು ಯಾದಿ ಮಾಡಿ ಇಟ್ಟಿರ್ತೇವೆ. ಅದ್ರ ಪ್ರಕಾರ ಅವ್ರು ಡ್ಯೂಟಿ ಮಾಡ್ತಾ ಇರ್ತಾರೆ. ಈಗ ಸರ್ ನಿಮ್ಮದು ಈಗ ಜಾತ್ರೆಯಲ್ಲಿ ಸಡನ್ನಾಗಿ ಯಾರಿಗೋ ಏನೋ ಆಯಿತು, ನಿಮಗೆ ಹೇಗೆ ವಿಷಯ ತಿಳಿಸುತ್ತೆ? ನೀವು ಹೇಗೆ ಕಾರ್ಯ ಅಂದರೆ ಇಲ್ಲಿ ಈ ದಾಸೋ ಕಡೆ ಒಂದು ಆ್ಯಂಬುಲೆನ್ಸ್ ಇರ್ತೈತೆ ರೀ ರೆಡಿ. ಯಾವತ್ತೂ ಜಾತ್ರೆ ಆಡ್ನಾಗ ಒಂದು ಆ್ಯಂಬುಲೆನ್ಸ್ ಇರ್ತೈತಿ, ಪೊಲೀಸ್ ಚೌಕಿ ಕಡೆ ಒಂದು ಆ್ಯಂಬುಲೆನ್ಸ್ ಇರ್ತೈತಿ. ನಮ್ಮ ಕಾಲೇಜ್ ಆ್ಯಂಬುಲೆನ್ಸ್ 2, KS ಆ್ಯಂಬುಲೆನ್ಸ್ 2 ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ 3 ಆ್ಯಂಬುಲೆನ್ಸ್ ಇರ್ತಾವೆ. ಈ ಸ್ಪೆಷಲಿ 5, 6, 7, 8 ಈ ಗದ್ದಲಿದ್ದತ್ತಾಗ ಇಲ್ಲಿ ನಮ್ದು ಹಾಸ್ಪಿಟ್ಲ್ ಇದ್ದೇ ಇರ್ತೈತಿ. ಒಂದು ವೈರ್ಲೆಸ್ ಇದನ್ನು ಕೊಟ್ಟಿರ್ತಾರೆ, ಯಾಕಂದ್ರೆ ಫೋನ್ ಇದಾಗಲ್ಲ ಅಂತ ಹೇಳಿ. ಯಾಕಂದ್ರೆ ಪೊಲೀಸರಿಗೆ ಫಸ್ಟ್ ವಿಷಯ ತಿಳಿದೈತೆ. ನಮಗೆ ಒಂದ್ ವೇಳೆ ಅದು ಮುಡಿತಂತಂದ್ರೆ ನಾವು ತುರ್ತು ನಾವು ಏನು ಸಾಧ್ಯತೆ ಐತೆ ಅದನ್ನೆಲ್ಲ ಒಂದ್ ವೇಳೆ ನಮ್ಮ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ನಮ್ಮ ಹಾಸ್ಪಿಟಲ್ ಮಾಡ್ತೀವಿ. ಇಲ್ಲಾಂದ್ರೆ ನಾವು ಮತ್ತೆ ಹೈಯರ್ ಹಾಸ್ಪಿಟಲ್ಗೆ, ಗೌರ್ಮೆಂಟ್ ಹಾಸ್ಪಿಟಲ್ಗೋ ಅಥವಾ KS ಹಾಸ್ಪಿಟಲ್ಗೋ, GSR ಹಾಸ್ಪಿಟಲ್ಗೋ ಅಲ್ಲೆಲ್ಲ ಕಳಿಸ್ತೀವಿ ನಾವು. ಅಂದ್ರೆ ಎಲ್ಲ ಚಿಕಿತ್ಸೆ ಉಚಿತ. ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ಮಾಡ್ತೀವಿ. ಸಾಮಾನ್ಯವಾಗಿ ಇಂಥ ಕ್ರೌಡಲ್ಲಿ ಏನು ಕಾಣಿಸ್ಕೊಳುತ್ತೆ ಸರ್? ಏನು ಕಾಯಿಲೆಗಳು ಬರುತ್ತೆ, ಏನಾಗುತ್ತೆ? ಸಾಧ್ಯ ಈ ಗದ್ದಲ ಜಾಸ್ತಿ ಇರೋದಕ್ಕೆ ಕೆಲವೊಬ್ರು ವಯಸ್ಸಾದ್ರಿಗೆ ಒಂದು ಸಫೋಕೇಶನ್ ಆಗುತ್ತೆ. ಒಂದು ಕೆಲವೊಂದು ಭಾಳ ರೇರ್ ಕಂಡೀಷನ್ ಹಾರ್ಟ್ ಅಟ್ಯಾಕ್ ಆಗಿರ್ತೈತಿ ಒಬ್ಬರಿಗೆ. ಈಗ ಇದು ಗದ್ದಲದಾಗ ಓಡಾಡ್ತಿರ್ತಾರ ವಯಸ್ಸಾದವರು, ಇಂಜುರಿ ಅಥವಾ ಏನೋ ಬಿದ್ದು ಗಾಯ ಮಾಡ್ಕೊಳೋದಾಗಲಿ, ತಲೆಗೆ ಹೊಡೆತ ಬಿದ್ರು ಕಡಿಮೆ, ಭಾಳ ಕಡಿಮೆ ಅವಘಡ ಆಗೋದು. ನಾವು ದೈವವಶಾತ್ ನಮ್ಮ ವಿಶ್ವೇಶ್ವರ ಜಾತ್ರೆಯಲ್ಲಿ ನನ್ನ ಪ್ರಕಾರ ನಾವು ನೋಡಕೈತಿ 25 ವರ್ಷ ಆತ್ ನೋಡಕೈತಿ, ಅಂತಹ ಒಂದು ದುರ್ಘಟನೆಗಳು ಯಾವ ನಡೆಯಗನೇ ಇಲ್ಲ. ಯಾಕಂದ್ರೆ ನಮ್ಮ ಅಜ್ಜಾರ ಅಂತ ಒಂದು ಶಕ್ತಿ ಐತೆ, ಅವರ ಒಂದು ಆಶೀರ್ವಾದ ಐತೆ. ಹೀಗಾಗಿ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳು ಒಳ್ಳೆಯ ಒಂದು ಸಹನೆಯಿಂದ ಪ್ರತಿಯೊಬ್ಬರನ್ನು ಅವರು ಯಾವುದೇ ಒಂದು ಇದರಲ್ಲಿಂದ ಎಲ್ಲರೂ ಹೊಂದ್ಕೊಂಡು ಒಂದು ಜಾತ್ರೆ ಮಾಡಿ ಹೋಗ್ತಾರೆ. ಹೀಗಾಗಿ ಆಕ್ಚುಲಿ ನಮಗೆ ಅಂತ ಒಂದು ಒತ್ತಡ ಸಂದರ್ಭಗಳು ಯೂಶುವಲಿ ಬಂದಲ್ಲ, ಬರಂಗನೇ ಇಲ್ಲ ಅಂತ. ಅಡಿಗೆ ಮಾಡಲ್ಲ ಒಂದು ಸ್ವಲ್ಪ ಬರ್ನಿಗೆ ಬರ್ತಾವೆ, ಅವು ಟ್ರೀಟ್ಮೆಂಟ್ ಮಾಡ್ತೀವಿ ಅಷ್ಟೇ. ನನಗೆ ಬಹಳ ಒಂದು ವಿಶೇಷ ಅನ್ಸೋದು ಏನಂದ್ರೆ ಸರ್, ಒಂದು ಕಾರ್ಪೊರೇಟ್ ಶೈಲಿಯಲ್ಲಿ ಒಂದು ಜಾತ್ರೆ ಆಯೋಜನೆ ಮಾಡೋದಿದೆಯಲ್ಲ, ಮೋಸ್ಟ್ಲಿ ಉತ್ತರ ಕರ್ನಾಟಕದ ಜಾತ್ರೆ ನಾವು ಬೇಕಾದಷ್ಟು ನೋಡ್ತೀವಿ, ಅಲ್ಲಿ ವ್ಯವಸ್ಥೆಗಳು ಸರಿಯಾಗಿರೋದಿಲ್ಲ, ಯಾವ ವ್ಯವಸ್ಥೆನೂ ಸರಿಯಾಗಿರೋದಿಲ್ಲ.
ಇಲ್ಲಿ ಟಾಯ್ಲೆಟ್ ಇಂದ ಹಿಡ್ಕೊಂಡು ವ್ಯವಸ್ಥೆ ಬಹಳ ಸೂಕ್ಷ್ಮ ವಿಚಾರ. ತಮ್ಮ ವಿಚಾರಕ್ಕೆ ನಾನು ಈ ಒಂದು ವ್ಯವಸ್ಥಿತ ರೀತಿಯಲ್ಲಿ ನೀವು ಜಾತ್ರೆ ಮಾಡ್ತಾ ಇದ್ದೀರಿ ಅಂತ ಹೇಳಿ, ಇದು ಪೂಜ್ಯ ಶ್ರೀಗಳ ಒಂದು ಈ ಸಮಾಜಮುಖಿ ಕೆಲಸಗಳು ವೈಜ್ಞಾನಿಕ ತಳಹದಿ ಐತೆ ಸರ್. ಇದು ಮೌಢ್ಯತೆಯಿಂದ ದೂರಿದ್ದು ಆಧ್ಯಾತ್ಮಿಕದ ಒಂದು ಒಲವಿಟ್ಟುಕೊಂಡು ವೈಜ್ಞಾನಿಕ ತಳಹದಿ ಇಟ್ಟುಕೊಂಡು ಹೋಗ್ತಾ ಇರೋದ್ರಿಂದ ನಮ್ಮ ಜಾತ್ರೆ ವಿಶಿಷ್ಟ ಆಗಿದೆ. ನೀವು ನೋಡ್ತಾ ಇರ್ಬೋದು, ಏನ ಸ್ವಾಮೀಜಿಯವರು ಏನೇ ಮಾಡಿದ್ರು ಅದಕ್ಕೊಂದು ವೈಜ್ಞಾನಿಕ ಒಂದು ತಳಹದಿ ಇರ್ತದೆ, ಅದು ಸಮಾಜಮುಖಿ ಇರ್ತದೆ, ಅದರೊಟ್ಟಿಗೆ ಆಧ್ಯಾತ್ಮದ ಟಚ್ ಇರ್ತದೆ. ಹಾಗಾಗಿ ನಮ್ಮ ಜಾತ್ರೆ ವಿಶಿಷ್ಟ ಆಗಿದೆ. ಇನ್ನೊಂದು ಅಪ್ಪರ್ ಭಾಳ ಯಾಕಷ್ಟು ಭಾಳ ಕಾಳಜಿ ಭಕ್ತರ ಬಗ್ಗೆ ಅಂದರೆ ಪಾದಯಾತ್ರೆ ಬರ್ತಾರೆ ಕೊಪ್ಪ ಸುತ್ತರದ ಎಲ್ಲ ಕಡೆಯಿಂದ ಪಾದಯಾತ್ರೆಗೆ ಬರ್ತಾರೆ ಜನ. ಪಾದಯಾತ್ರೆಯಲ್ಲಿ ಈಗ ಈ ಹಿರೇಸಿದ್ದಗಿರಿ ರೋಡು, ಹೊಸಪೇಟೆ ರೋಡು, ಕಿನ್ನಾಳ್ ರೋಡು ಹಿಂಗೆ ಏಳು ಪಾಯಿಂಟ್ ಮಾಡಿದ್ದೀವಿ. ಅಲ್ಲಿ ಬರೋಂಥ ಭಕ್ತಾದಿಗಳು ಪಾದಯಾತ್ರೆ ಬಂದವರಿಗೆ ಖಾಲಿ ಗಾಯ ಆದ್ರೆ ಅದಕ್ಕೆ ಉಪಚಾರ ಮಾಡೋ ಸಲುವಾಗಿ ಅಲ್ಲಿ ಒಂದೊಂದು ಟೆಂಟ್ ಹಾಕಿರ್ತಾರೆ, ಅಲ್ಲಿ ನೀರು ಎಲ್ಲ ವ್ಯವಸ್ಥೆ ಇಟ್ಟಿರ್ತಾರೆ. ಪೆರಿಫರಲ್ ಯೂನಿಟ್ ಮಾಡಿರ್ತೀವಿ. 7ರಿಂದ 8 ಪೆರಿಫರಲ್ ಯೂನಿಟ್ ಮಾಡಿರ್ತೀವಿ ನಾವು. ಅಂದ್ರೆ ಅವ್ರಿಗೆ ದೂರದಿಂದ ಬರ್ತಾ ಇದ್ದಾರೆ, ನಡ್ಕೊಂತ ಬರ್ತಾ ಇದ್ದಾರೆ, ಅವ್ರಿಗೆ ಏನು ತೊಂದರೆ ಆಗ್ಬಾರ್ದು. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಏನಾಗಿದೆ ನಿಮ್ಗೆ? ಏನಾಗಿಲ್ಲ, ಕಣ್ಣು ಉರಿತಾ ಇದೆ. ಕಣ್ಣು ಉರಿತಾ ಇದೆ. ಕಣ್ಣು ಉರಿತಾ ಇದೆ. ಜಾತ್ರೆಗೆ ಬಂದಿದ್ರಿ? ಇಲ್ಲ, ಬಂದೋಬಸ್ತಿಗೆ ಬಂದಿರಿ. ಬಂದೋಬಸ್ತಿಗೆ ಬಂದಿರಿ? ಓಕೆ. ಎಲ್ಲಿಂದ ಬಂದಿರಿ? ಗದಗಿಂದ. ಓಕೆ. ಹಾ ಹಾ ಹಾ. ನೀವೇನು ಸರ್ಕಾರದ ವತಿಯಿಂದನಾ? ಹೌದು ಸರ್. ಏನು ಪೊಲೀಸಾ? ಹೋಮ್ ಗಾರ್ಡ್ಸ್. ಡ್ಯೂಟಿಗೆ ಬಂದಿರೋದು. ಹಾ ಹಾ. ನೀವು? ನಾವು ಹೋಮ್ ಗಾರ್ಡ್ಸೇ. ಸೊ ನೀವು ಇಲ್ಲಿ ಬಂದಿರೋದ್ರಿಂದ ವೈದ್ಯಕೀಯ ಚಿಕಿತ್ಸೆ ಕೂಡ ಇಲ್ಲಿ ದೊರಕತ್ತೆ. ಊಟದ ವ್ಯವಸ್ಥೆ ಹೇಗಿದೆ ಮೇಡಮ್? ಚೆನ್ನಾಗಿದೆ ಸರ್. ಹಾ ಹಾ ಹಾ. ಭಾಳ ಚೆನ್ನಾಗಿ ನೋಡ್ಕೋತಾರ? ಸೂಪರಾಗಿದೆ. ಓಕೆ. ಖುಷಿ ಆಯ್ತು ಇಲ್ಲಿದೆಲ್ಲ ನೋಡಿ. ಹೌದು. ಸಿಬ್ಬಂದಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾ. ಸೂಪರಾಗಿದೆ. ಓಕೆ. ಏನೋ ನೋಡೋಣ ಅಂತ ಈ ಕಡೆ ಬಂದಿರೋದು ನಾವು. ಹಾ ಹಾ. ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅಲ್ವಾ? ಅದನ್ನೆಲ್ಲ ನಾವು ನಿಭಾಯಿಸ್ತೀವಿ. ಸಾಥ್ ಕೊಡ್ತೀರಿ. ಕೆಲಸ ಮಾಡ್ತೀವಿ. ಹಾ. ಇದೆಲ್ಲ ನೋಡಿ ಸಂತೋಷ ಆಯ್ತು ನಮ್ಗೆ. ಸಂತೋಷ ಆಯ್ತಾ? ಓಕೆ. ಎಷ್ಟು ದಿನಗಳ ಕಾಲ ಇಲ್ಲಿ ಇರ್ತೀರಿ ನೀವೀಗ? 6 ದಿನ 6 ದಿವಸ ಇಲ್ಲೇ ಇರ್ತೀರಿ? ಜಾತ್ರೆ ಮುಗಿಯುವವರೆಗೂ ಇರ್ತೀವಿ. ಜಾತ್ರೆ ಮುಗಿಯೋವರೆಗೆ ಇರ್ತಾರೆ. ಗೆಳೆಯರೇ ನೋಡಿ, ಜಾತ್ರೆ ಮುಗಿಯೋವರೆಗೆ ಬಂಧು ಬಳಗನ್ ಬಿಟ್ಟು ನಮಗೋಸ್ಕರ ಬಂದೋಬಸ್ತಿಗೆ ಬಂದಿರ್ತಾರೆ. ಆಮೇಲೆ ಎಲ್ಲಾದರೂ ಇವ್ರು ಇದ್ದರೆ ಸಹಕರಿಸಿ, ಸಿಟ್ಟಿಗೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ರೂಲ್ಸು ಏನೇನು ಹೇಳ್ತಾ ಇರ್ತಾರೆ ಅಲ್ವಾ? ಎಲ್ಲರ ಜೊತೆಗೆ ನಾವು ಸಹಕರಿಸ್ತೀವಿ ಸರ್. ಸಹಕರಿಸ್ತೀರಿ. ಇಲ್ಲಿ ಬಂದೋಬಸ್ತ್ ನೋಡಿ, ಇಲ್ಲಿದೆಲ್ಲ ನೋಡಿ ಭಾಳ ಖುಷಿ ಆಯ್ತು ನಮಗೆ. ಚೆನ್ನಾಗಿದೆ. ಅಂದ್ರೆ ನಮ್ಮ ಸ್ವಾಮೀಜಿಯವರು ಜಾತ್ರೆಯನ್ನ ಖುಷಿಯಿಂದ ಮಾಡ್ಲಿ ಎಲ್ಲರೂ ಅಂತ ಒಂದು ವಿಚಾರ. ಸೂಕ್ಷ್ಮ ವಿಚಾರ, ಕಾಳಜಿ ಭಾಳ. ಯಾವಾಗ ನಡೆಯುತ್ತೆ ಸರ್ ಇದು ತಯಾರಿ? ಈಗ ಜಾತ್ರೆ ಈಗ ಅಂದ್ರೆ ಇದೆಲ್ಲ ಯಾವಾಗ ನಡೆಯುತ್ತೆ? ಇದು ಸುಮಾರು ಒಂದು 2-3 ಸ್ವಾಮೀಜಿಗಳು ಹೇಳೋ ಪ್ರಕಾರ ನನಗೆ ಗೊತ್ತಿರೋ ಮಟ್ಟಿಗೆ ಈ ಜಾತ್ರೆ ಇದು ಮುಗಿತಂದ್ರೆ ನೆಕ್ಸ್ಟ್ ಜಾತ್ರೆದಾಗ ಇವತ್ತಿನ ಪ್ಲಾನ್ ಮಾಡಿರ್ತಾರೆ. ಅವ್ರ ಪ್ಲಾನ್ ಹಿಂಗೆ ಇರ್ತದೆ ಯೂಶುವಲಿ. ನೆಕ್ಸ್ಟ್ ಡೇ ನಾಳೆ ಮುಗಿತೀವಿ. ಆಕ್ಚುಲಿ 18ನೇ ತಾರೀಕು ಈ ಜಾತ್ರೆ ಮುಗಿತೈತ್ರಿ. 18ನೇ ತಾರೀಕು ಅಮಾವಾಸ್ಯೆ ಮುಗಿತೈತಿ. 19ನೇ ತಾರೀಕಿಂದ ಮುಂದಿನ ಜಾತ್ರೆಗೆ ಇವ್ರು ಪ್ಲಾನ್ ಮಾಡ್ಕೊಂತ ಹೋಗ್ತಾರೆ ಇವರು. ಹಿಂಗಾಗಿ ಎಲ್ಲ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಕಾರಣ ಅದು ಕೂಡ ಒಂದು. ಬಟ್ ಬಹಳ ಮುಖ್ಯವಾಗಿ ನೀರು ಒಂದು ದೊಡ್ಡ ಪಾತ್ರ ವಹಿಸುತ್ತೆ ಆರೋಗ್ಯಕ್ಕೆ. ಊಟ ಒಂದ್ ಕಡೆ ಆದ್ರೆ ಆ ನೀರಿಗೆ ನೀವೇನ್ ಸಜೆಷನ್ ಕೊಡ್ತೀರಿ? ಇಲ್ಲಿ ಎಂತ ಶುದ್ಧ ನೀರಿನ ವ್ಯವಸ್ಥೆ ಇದೆ ಇಲ್ಲಿ ಕುಡಿಯಕ್ಕೆ. ಶುದ್ಧ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅದು ಈಗಿಂದಲ್ಲ ಸರ್, ಮುಂಚಿನಿಂದ ಕೂಡ ಜಾತ್ರೆ ಬಂದಂತೆ ಯಾರಿಗೆ ಆದರೂ ಕೂಡ ಶುದ್ಧ ನೀರಿನ ವ್ಯವಸ್ಥೆ ಇದೆ. ಸ್ವಚ್ಛತೆಯ ಬಗ್ಗೆ ವಾಟರ್ ಕೊಡೋದ್ರಿ ಎಲ್ಲರಿಗೂ ಕಂಪಲ್ಸರಿ. ಎಲ್ಲ ಸಾಧ್ಯ ಸರ್? 10 ಲಕ್ಷ ಅದು ಫಿಲ್ಟರ್ ಮಾಡ್ತಾರೆ. ಯೂನಿಟ್ಸ್ ಇದಾವೆ ಸರ್. ಮಾಡಿದ್ದಾರೆ ಅಂದ್ರೆ ಅದೇ ಪ್ಲಾನ್ ಮೊದ್ಲಕ್ಕಿಂತ ಎಲ್ಲ. ಈಗ ನಾವು ಇಲ್ಲಿ ಕೈ ತಕೊಂತೀವಿ, ಬೇರೆ ಕಡೆ ಎಲ್ಲ ನೋಡಿದ್ರಾಗ ಅಲ್ಲಿ ರಜ್ಜು ನಿಂತು ಬಿಟ್ಟಿರ್ತೈತಿ. ಬಟ್ ಇದು ಆ ರೀತಿ ಏನೂ ಇಲ್ಲ. ಕೈ ತಗೊಂಡಿದ್ದೆಲ್ಲ ನೀರು ಕರೆಕ್ಟಾಗಿ ಡಿಸ್ಪೋಸಲ್ ಆಗೋ ರೀತಿನ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲದು. ಸೊ ಹಾಗಾಗಿ ನಮ್ಮ ಜಾತ್ರೆ ಭಾಳ ಸ್ವಚ್ಛತೆಗೆ ಭಾಳ ಪ್ರಾಮುಖ್ಯತೆ ಇರ್ತದೆ. ಓಕೆ. ನಾನು ಈಗ ಟಾಯ್ಲೆಟ್ ವ್ಯವಸ್ಥೆ ನೋಡ್ತಿದ್ದೆ. ಅಷ್ಟು ಅದ್ಭುತವಾದ ವ್ಯವಸ್ಥೆ ಇಷ್ಟು ಲಕ್ಷ ಜನಕ್ಕೆ ಸಾಧ್ಯ ಇಲ್ಲ. ಬಟ್ ಭಾಳ ನೀಟಾಗಿ. ನಿಮ್ಮ ಒಂದು ವಿಷಯ ನಾನು ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಸ್ವಚ್ಛತಾ ಅಭಿಯಾನ ಅಂತಂದು ಅವ್ರೊಂದು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದು ಮಾಡೋಕ್ಕೂ ಮುಂಚೆ ನಮ್ಮ ಸ್ವಾಮೀಜಿ ಅವರು ಅದನ್ನಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನೀವು ಬೆಳಗ್ಗೆ ಬಂದು ನೋಡ್ರಿ, ಈ ರಾತ್ರಿ ಎಲ್ಲ ಜಾತ್ರೆ ನಡೀತೈತಿ. ಬೆಳಗ್ಗೆ 6 ಗಂಟೆಗೆ ಬಂದು ನೋಡ್ರಿ, ಇಷ್ಟು ಕ್ಲೀನ್ ಇರ್ತೈತೆ ಗ್ರೌಂಡ್. ನಿಮಗೆ ಏನೂ ಒಂದು ಸಿಗಂಗಿಲ್ಲ ಗ್ರೌಂಡ್ನಲ್ಲಿ. ಅಂದ್ರೆ ಅಂಥ ಒಂದು ಸ್ವಚ್ಛತೆ ಇರೋದ್ರಿಂದನೇ ಇಲ್ಲಿ ಯಾರಿಗೂ ಯಾವುದೂ ಏನು ತೊಂದರೆ ಬರೋಂಗಿಲ್ಲ. ಆ ಒಂದು ಕಾನ್ಸೆಪ್ಟ್ ಇಲ್ಲಿದೆ ಆ್ಯಕ್ಚುಲಿ. ಸ್ವಚ್ಛತಾ ಅಂದರೆ ಪ್ರತಿಯೊಂದು ಎಲ್ಲ ಏರಿಯಾದಲ್ಲಿ ಈ ಊಟ ಅಡುಗೆ ಮಾಡೋದರಲ್ಲಿ ಅಥವಾ ಊಟ ನಿಂದಿರೋದ್ರಲ್ಲಿ, ಗ್ರೌಂಡಿನಲ್ಲಿ, ಆಮೇಲೆ ಜಾತ್ರೆಯಲ್ಲಿ
ಪ್ರತಿಯೊಂದನ್ನು ನಾವು ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತಾರೆ. ಆಮೇಲೆ ನೀರನ್ನು ಎವ್ರಿ ಡೇ ಪ್ರತಿದಿನ ಜಳ ಇದನ್ನ ಮಾಡ್ತಾರೆ, ಅದನ್ನ ಜಳ ಹೊಡಿತಾರೆ ಅಂತಾರಲ್ಲ ಆ ಟೈಪು. ಯಾವುದೇ ಧೂಳ ಬರಬಾರ್ದು, ಧೂಳ ಮುಕ್ತ ಇರ್ಬೇಕು ಅದು. ಸೊ ಅಂತ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಭಾರಿ ಅದನ್ನ ವಿಚಾರಿಸಿ ಅದನ್ನ ಏನು ಅದರಿಂದ ಏನು ಎಷ್ಟು ಸಾಧ್ಯತೆ ಅದನ್ನ ತಡಿಲಿಕ್ಕೆ ಅದನ್ನ ಪ್ರಯತ್ನ ಮಾಡಿ ಅವರು ಹೆಲ್ಪ್ ಲೈನ್ ಏನಾದ್ರು ಕೊಟ್ಟಿದ್ದೀರಿ ನೀವು? ನಾವು ಹೆಲ್ಪ್ ಲೈನ್ ಇದೆ, ನಾವು ಪ್ರತಿ ನಮ್ಮ ಒಂದು ಯೂನಿಟ್ ಅದಾವಲ್ಲ ಅದರಲ್ಲಿ ಮೊಬೈಲ್ ನಂಬರ್ ನಾವು ಬರೆದಿರ್ತೀವಿ, ಅದ್ರೊಳಗೆ ಕಾಂಟ್ಯಾಕ್ಟ್ ನಂಬರ್ಸ್ ಇರ್ತೈತಿ. ಆಮೇಲೆ ಇದು ಅಷ್ಟೇ ಅಲ್ಲ, ಆ್ಯಕ್ಚುಲಿ ನಾವು ಏನು ಮಾಡಿರ್ತೀವಿ ಅಂದ್ರೆ ಬೇರೆ ಬೇರೆ ಕಡೆ ಈಗ ಈಗ ಉದಾಹರಣೆಗೆ ಈಗ ಮಧುಶ್ರೀ ಗಾರ್ಡನ್ನು ಅಲ್ಲೆಲ್ಲ ಕೊಟ್ಟಿರ್ತೀವಿ ನಾವು ಮೊಬೈಲ್, ಅಂದರೆ ಅಲ್ಲಿ ಡಾಕ್ಟರ್ಸದ್ದು ನಂಬರ್ ಕೊಟ್ಟಿರ್ತೀವಿ ನಾವು. ಆ ಡಾಕ್ಟರ್ಸದ್ದು 24 hours ಅವ್ರು ಅವೈಲೇಬಲ್ ಇರ್ತಾರೆ ಅವ್ರಿಗೆ. ಅಂದರೆ ಈಗ ಅಲ್ಲಿ ನಾವು ಯೂನಿಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದರೆ ಭಾಳ ಆಗ್ತವೆ ಯೂನಿಟ್. ಬೇರೆ ಬೇರೆ ಕಡೆ ಎಲ್ಲ ಕಲ್ಯಾಣ ಮಂಟಪಗಳು ಆ್ಯಕ್ಚುಲಿ ನಮಗೆ ಜನ ಇರಲಿಕ್ಕೆ ನಮ್ಮ ಅನುಕೂಲ ಮಾಡಿರ್ತಾರೆ. ಸೊ ಅಲ್ಲಿ ಏನು ಮಾಡಿರ್ತೀವಿ ನಾವು ಮೊಬೈಲ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀವಿ, ಡಾಕ್ಟರ್ಸ್ ಮೊಬೈಲ್ ನಂಬರ್ನ ಅವ್ರು ಅಟೆಂಡ್ ಮಾಡ್ತಾರೆ. ಅದು ಈಗ ನಿಮ್ಗೆ ಇಲ್ಲಿ ಇರೋದಕ್ಕೂ ವ್ಯವಸ್ಥೆ ಇದೆಯಾ? ಜನ ಬಂದವರಿಗೆ ಇರಕ್ಕೆ ವ್ಯವಸ್ಥೆ ಇದೆ. ಜನ ನಾವಿಲ್ಲ, ನಮ್ದು ಎಲ್ಲ ನಾವು ಲೋಕಲ್ ಇಲ್ಲಿ ನಾವು ಲೋಕಲ್ ಇರ್ತೀವಿ. ಆಮೇಲೆ ಇಲ್ಲಿ ಇದ್ದೇ ಇರ್ತಾರೆ ಕಂಟಿನ್ಯೂ, ಡಾಕ್ಟರ್ಸ್ ಕಂಟಿನ್ಯೂ ಇರ್ತಾರೆ 24 hours. ನಿಮಗೆ ಎಷ್ಟು ಅವರ್ ಡ್ಯೂಟಿ ಮಾಡ್ತೀರಿ? ಎಷ್ಟು 24 hours? ನಾವು ಅಂದರೆ 8 ತಾಸು ಒಬ್ಬೊಬ್ಬರಿಗೆ ಡ್ಯೂಟಿ ಹಾಕಿರ್ತೀವಿ. 8 3 24 3 ಜನ ಡಾಕ್ಟರ್, 3 ಜನ ಪ್ರತಿ ಕಂಟಿನ್ಯೂಸ್ ಇರ್ತಾರೆ. 3 ಜನ ಒಬ್ಬ ಡಾಕ್ಟರ್ ಇರ್ತಾನೆ, ಇಬ್ಬರು PG ಸ್ಟೂಡೆಂಟ್ಸ್ ಅಂತ ಇರ್ತಾರೆ, ಅವರು ಪೋಸ್ಟ್ ಗ್ರಾಜುಯೇಟ್ ಇರ್ತಾರೆ, ಒಬ್ಬರು ಹೌಸ್ ಸರ್ಜನ್ಸ್ ಅಂತ ಇರ್ತಾರೆ, BMS ಕಂಪ್ಲೀಟ್ ಆಗಿರ್ತದೆ ಅವ್ರದ್ದು, ಅವ್ರು ಟ್ರೈನಿಂಗ್ ತೊಗೊಂತಿರ್ತಾರೆ. ಇಷ್ಟು ಜನ ಕಂಪಲ್ಸರಿ ಇರ್ತಾರೆ. ಒಬ್ಬರು ಒಬ್ರು ಯಾರು ಅಟೆಂಡ್ ಇರ್ತಾರೆ ನರ್ಸಿಂಗ್. ಹೀಗಾಗಿ ಅದು ಯಾವುದೇ ಒಂದು ತೊಂದರೆ ಆಗ್ಲಾರ್ದಂಗೆ ನಾವು ಮೇಂಟೈನ್ ಮಾಡಿರ್ತೀವಿ. ನಾವು ಶಿಕ್ಷಣ ವ್ಯವಸ್ಥೆ ಇವ್ರು ಬಂದ ಮೇಲೆ ಅಭೂತಪೂರ್ವವಾದ ಬದಲಾವಣೆ ಕಂಡಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಸರ್? ಶಿಕ್ಷಣಕ್ಕೆ ಮೊದಲು ಬೇಕಾಗಿರೋಂಥ ಹೇಳೋದು ನಾವು ಅಂದ್ಕೊಳ್ಳೋದು ಅಂತಂದ್ರೆ ಸರ್, ಜಾಗೃತೆ, ಅರಿವು ಅಥವಾ ಅವೇರ್ನೆಸ್. ಆ ಅವೇರ್ನೆಸ್ಸನ್ನು ಅವ್ರು ಕ್ರಿಯೇಟ್ ಮಾಡಿದರು. ಶಿಕ್ಷಣದ ಏನು ಮಹತ್ವ ಏನೇನಿದೆ ಅನ್ನುವಂಥದ್ದು ಅದು ಅರಿವು ಮೂಡಿತು. ಹಾಗಾಗಿ ಅಲ್ಲಿಂದ ನಮ್ಮದು ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು ಸರ್. ಅದಲ್ಲದೆ ಯಾವುದೇ ಒಂದು ನಮ್ಮ ಶ್ರೀಮಠದ ಯಾವುದೇ ಸಂಸ್ಥೆಗಳಿರಬಹುದು, ಮತ್ತು ನಿರ್ದಿಷ್ಟವಾದಂಥ ಒಂದು ಗುರಿಗಳಿದ್ದಾವೆ, ಅದಕ್ಕೊಂದು ಪಥ ಹಾಕಿರ್ತಾರೆ. ಆಮೇಲೆ ನಿರಂತರವಾಗಿ ಕ್ವಾಲಿಟಿ ಮೇಂಟೈನ್ ಮಾಡುವಂಥದ್ದು ಒಂದು ಪ್ರಕ್ರಿಯೆ. ನಮ್ಮ ಸಂಸ್ಥೆಯ ಮುಖ್ಯಸ್ಥರಿರ್ಬೋದು ಶ್ರೀ ಸಂಜಯ್ ಕೋತ್ಪಾಲ್ ಸರ್ ಅಂತೇಳಿ, ಅವ್ರದ್ದು ನೇರ ನಿಗಾವಣೆ ಇರ್ತದೆ. ಸ್ವಾಮೀಜಿ ಅವ್ರದ್ದು ಆಶೀರ್ವಾದ ಇರ್ತದೆ. ನಮ್ಮ ಸೆಕ್ರೆಟರಿ ಅವರು ಇದ್ದಾರೆ ಮರೇಗೌಡರು ಅಂತ ಹೇಳ್ಬಿಟ್ಟು, ಆಮೇಲೆ ಅಡ್ಮಿನಿಸ್ಟ್ರೇಟರ್ ನಮ್ಮ ಹಿರೇಮಠ ಸರ್ ಅಂತಿದ್ದಾರೆ. ಸೊ ಇವರೆಲ್ಲ ಕ್ವಾಲಿಟಿಯ ಕಡೆಗೆ ಮತ್ತು ಮೂಲಭೂತ ಸೌಕರ್ಯದ ಕಡೆಗೆ, ಆಮೇಲೆ ಯಾವುದಾದ್ರೂ ಈಗ ಅಪ್ಗ್ರೇಡೇಷನ್ ಮಾಡ್ತಿರ್ತೀವಿ ಸರ್. ಈಗ ಒಂದು ನ್ಯಾಕ್ ಅಂತ ಬಂತು, ಹಾಸ್ಪಿಟಲ್ ಡೆವಲಪ್ಮೆಂಟಲ್ಲಿ NABH ಅಂತ ಬಂತು. ಅವು ಹೊಸ ಹೊಸ ಕಾಯ್ದೆಗಳು ಏನು ಬರ್ತಾ ಇದ್ದಾವೆ, ಅದಕ್ಕೆ ನಾವು ಅಪ್ಗ್ರೇಡ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಶ್ರೀಮಠದಿಂದ ಬಹಳ ದೊಡ್ಡ ಸಪೋರ್ಟ್ ಇದೆ ನಮಗೆ. ಏನಾದರೂ ಒಂದು ಅಭಿವೃದ್ಧಿಪರ ಕಾರ್ಯಗಳು ಡೆವಲಪ್ಮೆಂಟ್ ಏನೋ ಬಂತು, ಸೊ ಅಪ್ಗ್ರೇಡೇಷನ್ ಕಂಟಿನ್ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಮುಂಚಿನಕ್ಕಿಂತ ಈಗ ನಾವು ಬದಲಾವಣೆ ಭಾಳ ಇದೆ, ಇನ್ನೂ ಸಾಧಿಸಬೇಕಾದ್ದು ಭಾಳ ಇದೆ. ಹಾಗಾಗಿ ಆ ಒಂದು ಪೂಜ್ಯ ಶ್ರೀಗಳು ಹಾಕಿದಂಥ ಒಂದೇನು ಮಾರ್ಗದರ್ಶನ, ಅದರಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಹೇಗೆ ಸರ್ ಒಟ್ಟಾರೆ ವ್ಯವಸ್ಥೆ? ಈಗ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಒಂದು ಜಾತ್ರೆ 108 ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಅಪ್ಪರು ಏನು ಮೊದಲೇ ಒಂದು ನೀಲನಕಾಶೆ ಏನಾದರೂ ತಯಾರಾಗಿರುತ್ತಾ ಸರ್? ಇದಕ್ಕೆ ನಾನು ಒಂದು ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಸರ್. ಇಲ್ಲಿ ಬರ್ತಕ್ಕಂಥ ಒಂದು ಧನಾತ್ಮಕ ಧೋರಣೆ ಅನ್ಬೋದು ಅಥವಾ ಪಾಸಿಟಿವ್ ವೈಬ್ಸ್ ಅಂತ ಏನು ಹೇಳ್ತೀವಿ, ಎಲ್ಲರೂ ಬಂದವರು ಸರ್. ಫಸ್ಟ್ ನಾವು ಏನಾದರೂ ಒಂದು ಸೇವೆ ಮಾಡಬೇಕಂತ ಒಂದು ಆ ಮನೋಭಾವ ಇರ್ತದಲ್ಲ ಸರ್, ಅದು ನಮ್ಮನ್ನು ಎಲ್ಲರನ್ನೂ ಬೆಸೆದೈತಿ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಜುಡಿಷಿಯರಿ ಇರ್ಬೋದು, ವೈದ್ಯಕೀಯ ಸೇವೆ ಇರ್ಬೋದು, ಅಥವಾ ಹಳ್ಳಿ ಬಂದಂತಹ ರೈತರಿರ್ಬೋದು, ಬಡವರಿರ್ಬೋದು, ಈ ಎಲ್ಲ ವರ್ಗಗಳಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಏನಪ್ಪ ಅಂತಂದರೆ, ನಾವು ಮಠದವರು, ಮಠಕ್ಕೆ ನಾವು ಏನಾದರೂ ಸೇವೆ ಮಾಡಬೇಕು ಅನ್ನುವಂಥ ಭಾವನೆ ನಮ್ಮನ್ನೆಲ್ಲರನ್ನೂ ಬೆಸೆದೈತೆ ಸರ್ ಇಲ್ಲಿ. ಹಾಗಾಗಿ ಎಲ್ಲರೂ ಔಟ್ ಆಫ್ ವೇ ಹೋಗಿ ಸರ್ವಿಸ್ ಕೊಡ್ತಾನೆ ಇರ್ತಾರೆ. ನೀವು ಯಾರನ್ನೇ ಕೇಳಿ, ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಸರ್, ಅದನ್ನ ಶಿವಾಕ್ ನಾವು ಬರ್ತೀವಿ. ಎಷ್ಟೋ ಜನ ಏನು ಹೇಳ್ತಿರ್ತಾರೆ, ನಮ್ಮಲ್ಲಿ ನಮ್ಮ ಮಠದಿಂದ ಪಾಸಾಗಿ ಹೋದವರು, ನಮ್ಮ ಮಠದ ವಿದ್ಯಾರ್ಥಿಗಳು, ಅದರೊಳಗೆ ಅಧಿಕಾರಿಗಳೆಲ್ಲ ಆಗಿದ್ದಾರೆ. ಅವರು ತಮ್ಮ ಎಲ್ಲವನ್ನು ಬಿಟ್ಟು ಮಠದ ಸೇವೆಗೆ ಬಂದಿರ್ತಾರೆ. ಹೀಗಾಗಿ ಇದೊಂದು ಬೃಹತ್ ಕುಟುಂಬ ಅನ್ಬೋದು. ಈ ಒಂದು ಬೃಹತ್ ಕುಟುಂಬ, ಅದು ಗವಿಸಿದ್ದಪ್ಪ ಒಂದು ಕುಟುಂಬ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಕೋಆರ್ಡಿನೇಷನ್ನದ್ದು ಏನೂ ಪ್ರಾಬ್ಲಮ್ ಬರಲ್ಲ ಸರ್, ನಮ್ಮಲ್ಲಿ ಸ್ಟ್ಯಾಂಪೀಡ್ ಆಗಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾನೇನು ಹೇಳ್ತೀನಿ ಸರ್, ಇಲ್ಲಿ ಗದ್ದಲ ಯಾಕೆ ಆಗೋದಿಲ್ಲ ಅನ್ನೋಕ್ಕೆ ಅಪ್ಪವ್ರು ಮಾಡಿದಂಥ ಮಾಡಿದಂಥ ವೈಬ್ಸ್ ಹೇಳ್ತೀನಿ ಸಿಂಪಲ್. ಇಲ್ಲಿ ಯಾರೇ ಬರೋರು ಸರ್ ಕೊಡಲಿಕ್ಕೆ ಬಂದಿರ್ತಾರೆ, ತೊಗೊಂಡು ಹೋಗ್ಲಿಕ್ಕೆ ಯಾರೂ ಬಂದಿರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಆಗಲ್ಲ. ಎಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಅಂತ ಜನ ಸೇರ್ಕೋತಾರೆ, ಅಲ್ಲಿ ಗದ್ದಲ ಆಗ್ತದೆ. ಇಲ್ಲಿ ಕೊಡಬೇಕು ಅಂತ ಬಂದಿರ್ತಾರೆ, ಅದು ಸೇವೆ ಇರ್ಬೋದು
ಹಣದ ರೂಪದಲ್ಲಿರ್ಬೋದು, ದವಸ ಧಾನ್ಯದ ರೂಪದಲ್ಲಿರ್ಬೋದು, ಏನೂ ಇರ್ಬೋದು, ವಾಪಸ್ ತೊಗೊಂಡು ಹೋಗ್ಬೇಕಂದ್ರೆ ಪ್ರತಿಯೊಬ್ಬರಲ್ಲಿ ಬಡವರು ಇರ್ಬೋದು, ದೊಡ್ಡವರು ಏನ್ ಬೇಕಂತಂದ್ರೆ ಅಜ್ಜನ ಆಶೀರ್ವಾದ ಅಲ್ಲ ಆ ಜಾಗೃತಿ ಮತ್ತು ಅದನ್ನೆಲ್ಲ ಅದರಲ್ಲಿದ್ದನೇ ಆಗಿದ್ರಿ ಅದು. ಆ ಕಾರಣದಿಂದ ಇಲ್ಲಿ ಇಷ್ಟೆಲ್ಲ ಸ್ಮೂತ್ ನಡೀತಾ ಇದೆ ಸರ್. ಅದ್ಭುತ ಸರ್. ಅದು ನಾನು ಇದನ್ನು ಕೇಳಬೇಕೋ ಬೇಡೋ ಗೊತ್ತಿಲ್ಲ, ನಿಮ್ಗೇನಾದರೂ ಅನಿಸಿದ್ರೆ ಹೇಳಿ. ಒಟ್ಟಾರೆ ಒಂದು ವ್ಯಯ ಅಂತ ಆದರೆ ಒಂದು ಜಾತ್ರೆ ನಡೆಯೋದಕ್ಕೆ ಈ ಬೇರೆಯವ್ರು ಯಾರ ಜಾತ್ರೆಗಿದ್ರೆ ಕಲ್ಪನೆ ಮಾಡ್ಕೊಳ್ಳೋದಿದ್ರೆ ಅವ್ರಿಗೆ ತಲುಪಲಿ ಅಂತ ಎಷ್ಟು ಕೋಟಿಗಳು ಆಗಬಹುದು ಸರ್? ಇದು ಅದ್ರ ಹೇಳಕ್ಕಾಗಲ್ಲ ಸರ್, ಅಂದಾಜೇ ಇಲ್ಲ. ಯಾಕಂದ್ರೆ ಮಾಡಾರ ಬೇರೆ, ಉಣ್ಣಾರ ಬೇರೆ, ನೀಡಾರ ಬೇರೆ, ಯಾರು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಗೊತ್ತದ. ಬಟ್ ನಡೀತದೆ, ನಿರಂತರ ನಡೀತದೆ, ಅನ್ಇಂಟರಪ್ಟೆಡ್ ನಡೀತದೆ. ಸ್ವಾಮೀಜಿ ಅವರು ತಮ್ಮ ಜಾತ್ರೆ ಭಾಷಣದಾಗ ಹೇಳ್ತಿರ್ತಾರೆ, ಕೊಡೋರು ಜಾಸ್ತಿ ಆಗತ್ತಾರ, ತಿನ್ನೋರ ಕಮ್ಮಿ ಆಗತ್ತಾರ, ಕೊಡೋರು ಜಾಸ್ತಿ ಆಗ. ಇನ್ನೂ ನಮ್ಮ ಸರ್ ಹೇಳ್ತಿರ್ತಾರೆ, ಒಂದು ಮೂಮೆಂಟಿಗೆ ಅಪ್ಪ ಅವ್ರು ಹೇಳಿದ್ರೆ ತಿನ್ನು ಯಾವ್ದು ಸದ್ಯಕ್ಕೆ ದಾನ ಯಾವ್ದು ಕೊಡಬೇಡ್ರಿ, ಬೇಕಾದ್ರೆ ಹೇಳಿ ನೋಡೋಣ, ಹಂಗೆ ಬೇಡ ಅಂತ ಹೇಳಿದ್ರು. ಎಷ್ಟೋ ಸರಿ ಅವ್ರು ಹೌದು ಬಹಳ ಮಂದಿಗೆ ಬೇಡ ಅಂತ ಕೊಡಬೇಡ್ರಿ ಸದ್ಯಕ್ಕೆ ಬೇಡ ಅಂತ. ಅವ್ರು ಒಂದು ಕೆಲಸ ಕಾರ್ಯಗಳನ್ನ ಮಾಡಕತ್ತಿರ್ತಾರಲ್ಲ, ಅವಾಗ ಇವರು ಭಕ್ತರು ಬಂದರು ದಾನ ಮಾಡಕ್ ಬರ್ತಾರೆ, ಏನೋ ಒಂದು ಕೊಡ್ತಾರೆ. ಅವ್ರಿಗೆ ಒಂದ್ ವೇಳೆ ಅವ್ರಿಗೆ ಗೊತ್ತಾಯ್ತು, ಇಲ್ಲ ನನಗೆ ಸಾಕಿದೆ ಇಷ್ಟು ಅಮೌಂಟ್ ಇಷ್ಟ ಮಾಡ್ತೇನೆ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಅವ್ರು ಇಸ್ಕೊಳಗಲ್ಲ ಅವ್ರ ಜೊತೆಗೆ. ಇದೆ ನನಗೆ ಅವಶ್ಯ ಬಂದ ಇದು ಇವನ್ ಕಣ್ಣಾರೆ ನಾವು ನೋಡಿದ್ವಿ ನಾವೆಲ್ಲ. ನೀವು ಹೇಳ್ತಾ ಇದ್ರೆ ನಂಬಕ್ಕೆ ಆಗಲಾರದಂತ ನಿಜ ನಾವು ಹೇಳ್ತಾರಲ್ಲ, ನಾವು ಅನುಭವಿಸ್ತಾ ಇರತಕ್ಕಂಥದ್ದು ಇದೆಲ್ಲ. ಎಲ್ಲರೂ ನಾವು ಇಲ್ಲಿ 25 ವರ್ಷ 30 ವರ್ಷ ಹೆಚ್ಚು ಕಮ್ಮಿ ನಾವು ಈಗ ಜಾತ್ರೆದಾಯ್ತು ಸರ್, ಹಾಸ್ಟೆಲಲ್ಲಿ ಹುಡುಗರು ಇದ್ದಾರೆ ಅಥವಾ ಇನ್ನ ಅದು ನಿರಂತರವಾಗಿ ಅವರಿಗೆ ಸೇವೆ ಇದೆ? ಹೌದೌದು ಸರ್, ಕಂಟಿನ್ಯೂ ಅಲ್ಲಿ ಒಂದು ಹಾಸ್ಪಿಟಲ್ ಮಾಡಿರ್ತೀವಿ, ಸುಸಜ್ಜಿತವಾದಂತಹ ಒಂದು ಆಸ್ಪತ್ರೆ ಇದೆ ಒಳಗೆ. ನಮ್ಮ ಡಾಕ್ಟರ್ಸ್, PGಗಳು, ಇಂಟರ್ನ್ಶಿಪ್ ಹುಡುಗರು ಅಲ್ಲಿ ಸರ್ವಿಸ್ ಕೊಡ್ತಾರೆ. ಬೆಳಿಗ್ಗೆ ಕಂಪ್ಲೀಟ್ ಒಂದು ಹಾಸ್ಪಿಟಲ್ ಇದೆ. ಹುಡುಗರಿಗೆ ಉಚಿತ ಪ್ರಸಾದ ಇರ್ತೈತಿ, ಉಚಿತ ಆರೋಗ್ಯ ಸೇವೆ ಇರ್ತೈತಿ.